ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಪರಮೇಶ್ವರಿ ವೈಭವದಲ್ಲಿ 5ನೇ ನಾಮವಾದಂತಹ ದೇವಕಾರ್ಯ ಸಮುದ್ಯತ ಅಂದ್ರೆ ಜಗನ್ಮಾತ ಯಾವ ಕಾರಣಕ್ಕಾಗಿ ಆವಿರ್ಭವಿಸಿದ್ಲು ಅಂತ ನೋಡೋಣ. ಮಾರ್ಕಂಡೇಯ ಪುರಾಣದಲ್ಲಿ ದೇವಾನಾಂ ಕಾರ್ಯಸಿದ್ಧ್ಯರ್ಥಂ ಆವಿರ್ಭವತಿ ಸಾಯದ ಉತ್ಪನ್ನೇತಿ ತಥಾ ಲೋಕೆ ಸಾನಿತ್ಯಾಪ್ಯಭಿಧೀಯತೆ ಅಂತ ಬರುತ್ತೆ. ಇದರ ಅರ್ಥ ಏನಂದ್ರೆ, ಆಪತ್ತಿಗೊಳಗಾದವರನ್ನ ರಕ್ಷಣೆ ಮಾಡೋದಿಕ್ಕಾಗಿ ಪರಮೇಶ್ವರಿ ಭೂಲೋಕದಲ್ಲಿ ಉದ್ಭವಿಸ್ತಾ ಇರ್ತಾಳೆ ಅಂತ. ಆದರೆ ನಿರಾಕಾರ ನಿರ್ಗುಣ ಸ್ವರೂಪನಾದ ಪರಬ್ರಹ್ಮ ಇವನಿಗೆ ಹುಟ್ಟು ಇಲ್ಲ, ಸಾವೂ ಇಲ್ಲ. ಆದರೆ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಲೋಕದಲ್ಲಿ ತನ್ನ ಅಗತ್ಯವಿದ್ದಾಗಲೆಲ್ಲ ಆ ನಿರಾಕಾರವೇ ಸಾಕಾರವಾಗಿ ಜನ್ಮವನ್ನ ತಗೊಳ್ಳುತ್ತೆ ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ದುಷ್ಟ ಶಿಕ್ಷಣೆಗಾಗಿ, ಶಿಷ್ಟ ರಕ್ಷಣೆಗಾಗಿ ಶ್ರೀಮನ್ನಾರಾಯಣನು ಯುಗ ಯುಗಗಳಲ್ಲಿಯೂ ಆವಿರ್ಭವಿಸ್ತಾನೆ ಅಂತ. ಚಂಡಿ ಸಪ್ತಶತಿಯಲ್ಲಿ ಶುಂಭ ಮತ್ತು ನಿಶುಂಭರ ವಧೆಯಾದ ನಂತರ ದೇವತೆಗಳು ಪರಮೇಶ್ವರಿಯನ್ನ ಪರಿಪರಿ ವಿಧಗಳಿಂದ ಕೀರ್ತಿಸ್ತಾರೆ, ಕೇಳ್ಕೊಳ್ತಾರೆ. ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ವೈರಿ ವಿನಾಶನಂ ಅಂತ. ಓ ಜಗನ್ಮಾತ, ಇದೇ ವಿಧವಾಗಿ ಯಾವಾಗಲೂ ನಮ್ಮ ಶತ್ರುಗಳನ್ನು ನಾಶ ಮಾಡಿ 3 ಲೋಕಗಳನ್ನು ರಕ್ಷಿಸಬೇಕು ಅಂತ ಕೇಳ್ಕೊಳ್ತಾರೆ. ಆ ದೇವಿಯು ಆ ದೇವತೆಗಳನ್ನ ಅನುಗ್ರಹಿಸಿ ಈ ರೀತಿ ಹೇಳ್ತಾಳೆ. ವೈವಸ್ವತೇಂತರೇ ಪ್ರಾಪ್ತೆ 28 ಮೇ ಯುಗೆ ಶುಂಭಾ ನಿಶುಂಭ ಚೈವಾನ್ಯುತ್ಪತ್ತೇ ಮಹಾಸುರೌ ನಂದ ಗೋಪಗೃಹೇ ಜಾತ ಯಶೋದಾ ಗರ್ಭ ಸಂಭವ ತತಸ್ಥ ನಾಶಯಿಷ್ಯಾಮಿ ವಿಂಧ್ಯಾಚಲ ನಿವಾಸಿನಿ ಅಂತ ಹೇಳ್ತಾಳಮ್ಮ. ಅಂದ್ರೆ ಅವಳು ಭರವಸೆ ಕೊಡ್ತಾ ಇದ್ದಾಳೆ ಜಗನ್ಮಾತ. ಏನಂತ ಅಂದ್ರೆ, ವೈವಸ್ವತ ಮನ್ವಂತರದಲ್ಲಿ 28ನೇ ಮಹಾಯುಗದಲ್ಲಿ ಶುಂಭ ಮತ್ತೆ ನಿಶುಂಭರಂತಹ 2 ರಾಕ್ಷಸರು ಹುಟ್ಟುತ್ತಾರೆ. ಆ ಸಮಯದಲ್ಲಿ ನಂದಗೋಪನ ಗೃಹದಲ್ಲಿ ಯಶೋದ ಗರ್ಭದಲ್ಲಿ ಜನ್ಮಿಸಿ ವಿಂಧ್ಯ ಪರ್ವತದ ಮೇಲೆ ನಿವಾಸವಿದ್ದು ಅವರಿಬ್ಬರನ್ನ ಸಂಹರಿಸ್ತೇನೆ ಅಂತ ಹೇಳ್ತಾರೆ. ಇತ್ತಂ ಯದಾ ಯದಾ ಬಾಧ ದಾನವೋತ್ತಾ ಭವಿಷ್ಯತಿ ತದಾ ತದಾ ವತೀರ್ಯಾಹಂ ಕರಿಷ್ಯಾಮ್ಯರಿ ಸಂಕ್ಷಯಂ. ಅಂದ್ರೆ ಯಾವ ಯಾವ ಕಾಲದಲ್ಲಿ ದಾನವರಿಂದ ಪೀಡೆಯುಂಟಾಗುತ್ತದೆಯೋ ಆಯಾ ಕಾಲದಲ್ಲೆಲ್ಲ ನಾನು ಅವತರಿಸಿ ಶತ್ರು ನಾಶವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಇವುಗಳನ್ನೆಲ್ಲ ನೋಡಿದಾಗ ನಮಗ್ ಅರ್ಥ ಆಗುದೇನು ಅಂದ್ರೆ, ದೇವ ಕಾರ್ಯಗಳನ್ನ ಮಾಡೋದಿಕ್ಕಾಗಿ ಪರಮೇಶ್ವರಿ ಆವಿರ್ಭವಿಸ್ತಾ ಇರ್ತಾಳೆ ಅಂತ. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ ಇಲ್ಲಿ ಅವಳ ಕಾರ್ಯವಾಗಿರುತ್ತೆ. ದೇವ ಕಾರ್ಯ ಸಮುದ್ಯತ ಅಂದ್ರೆ ಇದೊಂದು ಅಷ್ಟಾಕ್ಷರಿ ಮಂತ್ರ ಕೂಡ ಇದು. ಇಲ್ಲಿ ದೇವ ಕಾರ್ಯವೇನೆಂದ್ರೆ, ದಶಾವತಾರಗಳನ್ನ ಎತ್ತಿ ರಾಕ್ಷಸರನ್ನು ಸಂಹಾರ ಮಾಡುವುದು ವಿಷ್ಣುವಿನ ಕೆಲಸ. ಅವನು ಸ್ಥಿತಿಕಾರಕನಾಗಿರ್ತಾನೆ. ಅವನಿಗೂ ಕೂಡ ಸಾಧ್ಯವಾಗದ ಕೆಲಸವೇನಾದ್ರೂ ಇದ್ದರೆ ಅವುಗಳನ್ನು ಪೂರ್ತಿ ಮಾಡೋದಕ್ಕೆ ಸ್ವಯಂ ಪರಮೇಶ್ವರಿಯೇ ಅವತರಿಸ್ತಾಳೆ. ಉದಾಹರಣೆಗೆ ಭಂಡಾಸುರ, ಮಹಿಷಾಸುರ ಮೊದಲಾದ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕಾಗಿ ಆ ಪರಮೇಶ್ವರಿಯೇ ಬರಬೇಕಾಗುತ್ತೆ. ಈ ರೀತಿಯಾಗಿ ಲೋಕದಲ್ಲಿ ಮತ್ತೆ ಮತ್ತೆ ಉದ್ಭವಿಸುತ್ತಿದ್ದರೂ ಅದು ಅವಳಿಗೆ ಹುಟ್ಟಲ್ಲ.
ಪರಬ್ರಹ್ಮನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಗೊತ್ತಿದೆ. ಅದು ಕೇವಲ ಅವತಾರ ಮಾತ್ರ. ಪರಮೇಶ್ವರಿ ನಿತ್ಯ, ಅವಳು ಸದಾ ಇರ್ತಕ್ಕಂಥವಳು. ಅವಳು ಏನೋ ಒಂದು ಕಾರ್ಯಕ್ಕಾಗಿ, ದೇವತೆಗಳ ಕಾರ್ಯಕ್ಕಾಗಿ ಅವಳ ಸ್ವಸ್ಥಾನವನ್ನ ಬಿಟ್ಟು ಇಲ್ಲಿ ಆವಿರ್ಭವಿಸ್ತಾಳೆ. ಅವಳಿಗೆ ಆದಿ ಮಧ್ಯಾಂತಗಳು ಇಲ್ಲ. ಇದೇ ಮಾತನ್ನ ಮಾರ್ಕಂಡೇಯ ಪುರಾಣದಲ್ಲಿ ಹೇಳಲಾಗುತ್ತೆ. ಹಾಗೆಯೇ ಕೂರ್ಮ ಪುರಾಣದಲ್ಲಿ ದೇವಿಯೇ ಹಿಮವಂತನಿಗೆ ಹೇಳಿದಂತ ಮಾತೊಂದಿದೆ. ಅಹಂ ವೈ ಯಾಚಿತಾ ದೇವ್ಯೈಃ ಸಂಸ್ಮೃತ ಕಾರ್ಯಗೌರವಾತ್ ವಿನಿಂದ್ಯ ದಕ್ಷಂ ಪಿತರಂ ಮಹೇಶ್ವರ ವಿನಿಂದಕಂ ಧರ್ಮ ಸಂಸ್ಥಾಪನಾರ್ಥಾಯ ತವಾರಾಧನ ಕಾರಣಾತ್ ಮೇನಾ ದೇಹಾತ್ ಸಮುತ್ಪನ್ನ ತ್ವಮೇವ ಪಿತರಂ ಶ್ರಿತ ಅಂತ ಪರಮೇಶ್ವರಿ ಹೇಳ್ತಾಳೆ. ಏನು? ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟಂತಹ ನಾನು ನನ್ನ ಕಾರ್ಯಭಾರವನ್ನ ಸ್ಮರಿಸಿಕೊಂಡು ಮಹೇಶ್ವರ ನಿಂದಕನಾದ ತಂದೆಯೆನಿಸಿದ ದಕ್ಷನನ್ನು ಧಿಕ್ಕರಿಸಿ ನಿನ್ನ ಆರಾಧನೆಯಿಂದ ಪ್ರೀತಳಾದ ನಾನು ನಿನ್ನನ್ನೇ ತಂದೆಯನ್ನಾಗಿ ಪಡೆದು ಮೇನಾದೇವಿಯ ದೇಹದಿಂದ ಧರ್ಮ ಸಂಸ್ಥಾಪನೆಗಾಗಿ ಹುಟ್ಟಿ ಬಂದಿದ್ದೇನೆ ಅಂತ ಪರಮೇಶ್ವರಿಯೇ ಹೇಳ್ತಾಳೆ. ಹೀಗೆ ಆ ಪರಮೇಶ್ವರಿ ದೇವತೆಗಳ ಕಾರ್ಯಕ್ಕಾಗಿ ಮತ್ತೆ ಮತ್ತೆ ಅವತರಿಸ್ತಾ ಇರ್ತಾಳೆ. ಇದನ್ನೇ ದೇವ ಕಾರ್ಯ ಸಮುದ್ಯತ ಅಂತ ಹೇಳ್ತಾರೆ.